ಬುಕ್ಕಾಪಟ್ಟಣ ಹೋಬಳಿ ರೈತರು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿದ 53ನೇ ವಾರದ ಜನಸಂಪರ್ಕ ಸಭೆ. ಶಿರಾ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಸಿಬಿ ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ಬುಕ್ಕಾಪಟ್ಟಣ ಹೋಬಳಿಯ ರೈತರು ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ 53ನೇ ವಾರದ ಜನಸಂಪರ್ಕ ಸಭೆ ನಡೆಯಿತು. ತಾಲೂಕು ಮಟ್ಟದ ಎಲ್ಲಾ ಇಲಾಖೆಗಳ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ನಡೆದ ಸಭೆಯಲ್ಲಿ ರೈತರು ಹಾಗೂ ಸಾರ್ವಜನಿಕರಿಂದ ವಿವಿಧ ಸಮಸ್ಯೆಗಳ ಕುರಿತು ಅಹವಾಲುಗಳನ್ನು ಸ್ವೀಕರಿಸಿ ಕುಂದುಕೊರತೆಗಳನ್ನು ಆಲಿಸಲಾಯಿತು. ಹಲವು ಸಮಸ್ಯೆಗಳನ್ನು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸ್ಥಳದಲ್ಲೇ ಪರಿಹರಿಸಲಾಯಿತು. ಇನ್ನೂ ಕೆಲವು ಅರ್ಜಿಗಳನ್ನು ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ವರ್ಗಾಯಿಸಿ ಅವುಗಳ ಕುರಿತು ಕೈಗೊಂಡಿರುವ ಕ್ರಮಗಳ ಬಗ್ಗೆ ಮುಂದಿನ ಜನಸಂಪರ್ಕ ಸಭೆಯಲ್ಲಿ ಮಾಹಿತಿ ನೀಡುವಂತೆ ಅಧಿಕಾರಿಗಳಿಗೆ ಶಾಸಕರು ಸೂಚಿಸಿದರು. ಇದೇ ಸಂದರ್ಭದಲ್ಲಿ ವಿಧವಾ ವೇತನ, ವೃದ್ಧಾಪ್ಯ ವೇತನ ಹಾಗೂ ವಿಶೇಷಚೇತನರ ವೇತನ ಸೇರಿದಂತೆ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಅರ್ಜಿ ಸಲ್ಲಿಸುವವರು ಜನಸಂಪರ್ಕ ಸಭೆಗೆ ಹಾಜರಾಗಿ ಅರ್ಜಿ ಸಲ್ಲಿಸಿದಲ್ಲಿ ಅರ್ಜಿಗಳನ್ನು ಪರಿಶೀಲಿಸಿ 1 ವಾರದೊಳಗೆ ಮಂಜೂರಾತಿ ಪತ್ರ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಾರ್ವಜನಿಕರಿಗೆ ತಿಳಿಸಲಾಯಿತು. ಜನರ ಸಮಸ್ಯೆಗಳನ್ನು ನೇರವಾಗಿ ಆಲಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಸಮ್ಮುಖದಲ್ಲೇ ಪರಿಹಾರ ಕಲ್ಪಿಸುವ ಮೂಲಕ ಜನಸಂಪರ್ಕ ಸಭೆಯು ಸಾರ್ವಜನಿಕರಿಗೆ ಪರಿಣಾಮಕಾರಿ ವೇದಿಕೆಯಾಗಿ ಪರಿಣಮಿಸಿದೆ. ಸಭೆಯಲ್ಲಿ ತಹಶೀಲ್ದಾರ್, ಕಾರ್ಯನಿರ್ವಾಹಕ ಅಧಿಕಾರಿಗಳು ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಿವಿಗೆ ಹಾಕೊಳ್ಳೋದು ಯಂತ್ರ ಅವರು DH ಹೆಲ್ತ್ ಆಫೀಸರ್ ಹತ್ರ ಹೋಗಿ ಕನೆಕ್ಟ್ ಮಾಡ್ತಾರೆ. ಎಷ್ಟು ಬೇಕು ಒಳಗೆ? ಎಸ್ ಸರ್. ಬೈಕ್ ಸುಮ್ಮನೆ ಕಿವಿಗೆ ಹಾಕ್ತೀವಿ, ಹಿಂತಿರ್ದು ಈಗ ಹೆಂಗೆ ತಿರುಗೋದು ಕಾಣೋಲ್ಲ. ಹಿಂಗೆ ಸುಮ್ಮನೆ ಇಟ್ಟಿರ್ತೀವಿ, ಆಮೇಲೆ ಅದನ್ನ ಹೇಳ್ಕೊಡ್ತಾರೆ. ಅದರೊಳಗೆ ಸರ್ ಅದನ್ನು ಕಳಿಬೇಡಿ, ಅಲ್ಲಿ ಹೇಳ್ಕೊಡ್ತಾರೆ. ಹೇಳ್ಕೊಡುತ್ತೆ. ಕಳಿ ಸರ್, ತಹಸೀಲ್ದಾರ್ ಸರ್, ಅದ್ರೊಳಗೆ ಹಾಕ್ಬೇಕಣೋ. ಇವನು ಮೊಬೈಲಿಟಿ ಇಂಡಿಯಾ ಜೊತೆ ಕೆಲಸ ಮಾಡಿದ್ದೆ ಸರ್, ಆನಂದ್ ಅಂತ ಇರೋದು ಇದರಲ್ಲಿ ಹಾಕಿ ಮಾಡ್ತಾರೆ. ತಗೊಳ್ಳಿ. ಕಮ್ಮಿ ಹಾಂ ಸರ್, ಅದರಲ್ಲಿ ಒಬ್ಬೊಬ್ಬ ಮಾಡಿ ಸರ್. ಒಂದು ಇದನ್ನು ಮಾಡಿ, ರೊಟೇಷನ್ ಮಾಡಿ. ಒಂದೇ ಕಡೆ ಇದ್ದಾಗ ಏನಾಗ್ತದೆ, ಅದನ್ನು ಸ್ವಲ್ಪ ಈ ಥರ ಸಮಸ್ಯೆಗಳು ಎಲ್ಲೂ ಕಂಪ್ಲೇಂಟ್ ಇಲ್ಲ. ಫೋನ್ ಇತ್ತಲ್ಲ ಸರ್, 50 ಸರಿ ಫೋನ್ ಮಾಡಿರಿ. ಮತ್ತೆ ಅಲ್ಲಂತಿಗೆ ಹೋದ್ರೆ ಇವ್ರು ಎತ್ತಲ್ರಿ, ನಿಮ್ಮ ಫೋನ್ ಎತ್ತಬೇಕಂದ್ರೆ ರೂಲ್ಸ್ ಐತಂತ ಕೇಳ್ತೇವೆ. ನನಗೆ ಬೈದಿದ್ದಾರೆ, ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ ಅಂತ ಅವರು ಹೇಳ್ತಾರೆ, ಅವರು ಬೈತಾರಂತೆ. ಕರ್ಸಿ ಸರ್, ಏನು ಮಾತಾಡ ಅವ್ರು ಕರ್ಸಿ ಮಾತಾಡಿಸಿ. ಇಲ್ಲ ನೇರ ಇದ್ದೀವಲ್ಲ, ಮಾತಾಡ್ಸಿ ಸರ್. ನೇರ ಇದ್ದೀವಲ್ಲ, ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಮಾತಾಡೋದು ರೆಕಾರ್ಡ್ ಇಟ್ಟು ನಮ್ದು ರೆಕಾರ್ಡ್ ಇಡ್ತೀವಿ. ಬಂದಿಲ್ಲ, ಬರಲ್ಲ, ಬರಲ್ಲ. ಹುಡುಗ ಮಾತಾಡ್ತಲ್ರಿ ನನ್ನ ಅಂತ ಕೇಳ್ತಾರೆ. ನಮ್ಮ ಮಾತಾಡ್ತೀವಿ, ನಮ್ಮ ಮನೆ ಕೇಳ್ತಾ ಇದೀವಿ, ಸಾರ್ವಜನಿಕ ಕೇಳ್ತಾ ಎಮ್ಮಂಗೆ ಇಲ್ಲ. ಅದೊಂಚೂರು ಯಾವಾಗ ಕೊಂಡ್ಸ್ಕೊಂಡು ಸೀರಿಯಸ್ ಅಲ್ಲ, ಅದನ್ನು ಸೆಪ್ರೇಟ್ ಮಾಡಿ. ಇಲ್ಲ ಸರ್, ಆಯೋಗ ಬೇಡ. ನಾವೇನೋ ತಪ್ಪು ಆರ್ಯಾಗ ಬಂದು ಬಗೆಟ್ಬಿಟ್ಟು ಯಾಕೆ ಬಂದು ಮಾತಾಡ್ತೀವಿ ಆಗಿಲ್ಲ. ಆಮೇಲೆ ಕ್ಯಾಸ್ಟ್ ಇನ್ಕಮ್ ಕೇಳಕ್ ಹೋದ್ರೆ 15 ದಿನ ಟೈಮ್ 15 ದಿನ ಆಗಿದೆ. ನಮಗೆ BA ಯಾರು ಮೂಡ ಇದಾರೆ ಅವ್ರು ಹಾಕ್ಬೇಕಷ್ಟೇ. ನಾವು ಬೇರೆ ಸುದ್ದಿ ಬೇಕಾಗಿಲ್ಲ. ಭಾರಿ ಸಮಸ್ಯೆ ಆಗ್ತದೆ. ಅಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಕಾಣ 1200 ಎಕರೆ ನಮ್ದು ಹತ್ರ ಇದೆ, ಕೊಡ್ಲೇ ಇಲ್ಲಿ
ಅದನ್ನೇ ಮಾಹಿತಿ ಇಟ್ಕೊಳಿದ್ರೆ ಸುಮ್ಮನೆ ಜನರಲ್ ಆಗಿ ಮಾತಾಡ್ಬಿಡಿ ತಹಸೀಲ್ದಾರ್. ನೀವು ರೆಸ್ಪಾನ್ಸಿಬಲ್ ಇವರು ಜನರಲ್ ಆಗಿ ಮಾತಾಡ್ತಾರೆ. specific ಆಗಿ ಹೇಳಿ ಸರ್, ಏನ್ ಇಲ್ಲ ಕೆಲ್ಸ ಆಗಿಲ್ಲ ಅಂತ. ಪ್ರತಿ ಸಲ ಈಗ ಒಂದೆರಡು ಕೇಸ್ ಏನಾದ್ರು ರೆಮಿಡಿ ಹಿಡಿಬೇಕು ಸರ್ ಈಗ ಅವರು ಸಾಕ್ಷಿ ಹೇಳಿದ್ದು ನಮ್ಮ ಕಡೆಯಿಂದ ಏನಾಗಬೇಕು ನಾನೇ ಎಸಿಗೆ ಸರ್, ಈಗ ಮಾತಾಡಿ ಈಗ DC ಆಫೀಸಲ್ಲಿ ಹೋಗಿದೆ. DC ಮೇಡಮ್ ಅವರು ಮಾತಾಡಿದ್ದೀವಿ. ಈಗ ಅಲ್ಲೇ ಆಗ್ಬೇಕಾಗಿರೋದು ನಾವು ಮಾಡಕ್ಕಾಗಲ್ಲ ಸರ್. ಅದೊಂದು ಇವ್ರೊಂದು ಕೇಳೋದು ಶ್ರೀನಿವಾಸ ಯಾರ ಅದೇನಿದೆ ಫೈಲು ಜಿನೇನ್ ಏನಿದೆ ಅದರಲ್ಲಿ ಲೀಗಲೈಸ್ ಕಾನೂನು ರೀತಿ ಏನಿದೆ ಆ ಥರ ಮಾಡಿದ್ರೆ ಮುಗಿದೋಯ್ತು, ಯಾರು ಕೇಳಕ್ ಬರಲ್ಲ. ಸರ್ ಈಗ ನೀವು ಅದು ಮಾಡಿ ಸರ್, ಅದು ಬಿಟ್ಬಿಟ್ಟು ಸುಮ್ಮನೆ ನೀವು ಜನರಲೈಸ್ ಮಾಡ್ಕೋಬೇಡಿ. ಎಸ್ ಸಾಹೇಬ್ ಆಫೀಸಿಗೆ ಕಳಿಸಿದ್ರೆ ಸಾಹೇಬ್ರೆ ಮಾತಾಡ್ತಾರೆ. ಅದನ್ನಾರು ಕೊಡಿ, ನಾನೇ ಫಾಲೋ ಅಪ್ ಮಾಡ್ಕೋತೀನಿ. ರೇ ಸಂತೋಷ್, ಈಗ AC ಸಾಹೇಬ್ರ ಆಫೀಸ್ಗೆ ಹೋದ್ರೆ ನಿಮ್ಮ ಆಫೀಸಿಂದ ಆ ಕಾಪಿ ತರಿಸಿ ಕೊಡ್ರಿ. ಸಾಹೇಬ್ರು ಫಾಲೋ ಅಪ್ ಮಾಡ್ತಾರೆ, ಪನ್ನಾಗೋ ಯಾರಾದ್ರೂ ಒಬ್ರು ಫಾಲೋ ಅಪ್ ಮಾಡ್ಕೊಳ್ತಾರೆ. ಅದು ಸುಮ್ಮನೆ ಪದೇ ಅದು ರಿಪೀಟೆಡ್ ಎಳ್ಕೊಂಡು ಹೋಗ್ಬೇಡಿ, ಆಗಬಾರ್ದು. ಸಾಲ್ವ್ ಆಗ್ತಾ ಹೋಗ್ಲಿ, ಹೊಸ ಇಶ್ಯೂಸ್ ಬರಲಿ, ಹೊಸ ರೈಸ್ ಆದವನ್ನ ನಿಮಿಷನಪ್ಪ, ಬುಕ್ಕಾಪಟ್ನ ಹೋಬಳಿ ಆಗಿದೆ ಅಂತ ಕೇಳಿರೋ ಒಂದು ನಂಬರ್ ಹೇಳಿಲ್ಲ ಅಂದ್ರೆ ಯಾರಿಗಾದ್ರೂ ಫ್ರಸ್ಟ್ರೇಷನ್ ಆಗುತ್ತೆ. 25 ಸರ್ವೆ ನಂಬರ್ದು ಕೆಲಸ ಮಾಡಿ ಸರ್ ಜನಗಳಿಗೆ. ನಿಮ್ಮ ಹತ್ರ ಒಂದು ಹೇಳ್ತಾರೆ, ನಾವು ಬರ್ತಾ ಇಲ್ವಂತಲ್ಲ ಇವ್ರೆ. ಹೌದು, ಮಕ್ಳಿಗೆ ಅಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ ಸರ್. ಅದು ಮಕ್ಳು ಬರಕ್ಕೆ ಮಾತ್ರ ಬರ್ತಾ ಇತ್ತು ಬಸ್ಸು, ಬರ್ತಾ ಇರೋದನ್ನೇ ಊರೊಳಗೆ ಬರ್ತಾ ಇದ್ದಿದ್ದನ್ನ ನಿಲ್ಸಿದಿರಂತೆ. ಮಂಜುನಾಥ್, ನಾನು ಮಾತಾಡ್ತಿದ್ದೀನಿ. ಅಲ್ಲಪ್ಪ, ಮಕ್ಳು ಓಡಾಡೋದಕ್ಕೆ ನಿನಗೆ 1 ಕಿಲೋಮೀಟ್ರ್ ಒಳಗೆ ಹೋಗೋದಕ್ಕೆ ಏನು ಆ ಡಿಸಿಷನ್ ಮಾಡೋದಕ್ಕೆ ನಾವು ಇಷ್ಟೊಂದು ವೆಯ್ಟ್ ಮಾಡಬೇಕಾ? ಗ್ರಾಮ ಪಂಚಾಯತ್ ಹೆಡ್ ಕ್ವಾರ್ಟರ್ ವಿಲೇಜ್ ಅದು. 1 ಕಿಲೋಮೀಟ್ರ್ ಒಳಗಡೆ ಹೋಗೋದಕ್ಕೆ ನೀವು ಅಷ್ಟು ಡಿಸಿಷನ್ ಮೇಕಿಂಗ್ 1 ತಿಂಗಳನ್ಗಟ್ಲೆ MLA ಸಾಹೇಬ್ರು ಹೇಳಿದ್ಮೇಲೆ ಕಾಯ್ಬೇಕಾ? ಆಯ್ತು, ನೀನು ಲೆಟ್ರ್ ಕಳ್ಸಿರೋದು ಕೊಡ್ರಿ, ನಾವಾದ್ರೂ ಮಾತಾಡ್ತೀವಲ್ಲ, ಸಾಹೇಬ್ರಾದ್ರೂ ಮಾತಾಡ್ತಾರೆ. ಮಕ್ಕಳಿಗೆ, ಶಾಲೆ ಮಕ್ಳುಗಳು ಒಂದು ಕಿಲೋಮೀಟ್ರ್ ನಡಿಬೇಕು ಅಂದರೆ ಏನು ಸುಮ್ಮನೆನಾ ಅದು? ಅಟ್ಲೀಸ್ಟ್ ನಿಮ್ಮಿಂದ ಈ ಥರ ಆನ್ಸರ್ ನಿರೀಕ್ಷೆ ಮಾಡಿರಲಿಲ್ಲ ನಾವು. ನಾನು ಆಗ್ಬೇಕ್ರಿ, ಅದು ಫಾಲೋ ಅಪ್ ಆಗ್ಬೇಕು. ಲೆಟ್ರ್ ಬರೆದಿರೋದು ಕಳಿಸಿ ನಮಗೆ. ಸಾಹೇಬ್ರು ತುಂಬ ಬೇಜಾರು ಮಾಡ್ಕೊಂಡ್ರೆ ಈ ಸಣ್ಣ ವಿಷಯ ನಾನು 2 ಸರಿ ಮಾತಾಡ್ಬೇಕಂತ. ಈಗ ನನಗೆ ಅದೇನಾಯ್ತು ಅಂತ ನನಗೆ ಅಪ್ಡೇಟ್ ಮಾಡಬೇಕು.